ನನ್ಗೆ ಗೊತ್ತಿರೋ ಪ್ರಕಾರ ಯುರೋಪಿಯನ್ ಕಂಟ್ರೀಸ್ನೆಲ್ಲ ಹೇಗಂದ್ರೆ ಒಂದು ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಎಕ್ಸಾಂಪಲ್, ನಾನು ಮ್ಯಾನೇಜರ್, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಷಲ್ ಆರ್ಟ್ ಅಲ್ಲಿ, ಈವೆಂಟ್ ಅಲ್ಲಿ, ಫೈಟರ್ಸ್ ಅಲ್ಲಿ. ಹೇಗೆ ನನ್ನ 10 ಜನ ಫೈಟರ್ ಇದ್ದಾರೆ, ನಾನು ಹೋಗ್ಬಿಟ್ಟು 10 ಬ್ರ್ಯಾಂಡ್ ಹತ್ರ ಹೋಗಿ ಮಾತಾಡ್ತೀನಿ. ನನ್ನ ಹತ್ರ 10 ಜನ ಪ್ರೊಫೆಷನಲ್ ಫೈಟರ್ಸ್ ಇದ್ದಾರೆ, ಅವ್ರು ಇಂಟರ್ನ್ಯಾಷನಲಿ ಫೈಟ್ ಮಾಡ್ತಾರೆ. ಅವ್ರಿಗೆ ಟ್ರೈನಿಂಗ್ ಮಂತ್ಲಿ ಎಕ್ಸ್ಪೆಂಡಿಚರ್ ಇಷ್ಟಿದೆ. ಅವರು ಫೈಟ್ ಮಾಡುವಾಗ ನಿಮ್ ಬ್ರ್ಯಾಂಡ್ ನ ಅವರು ಅಪಿಯರೆನ್ಸ್ ಏನಿದೆ ಅದರಲ್ಲಿ ಹಾಕೋತಾರೆ, ನಿಮ್ದು ಡಿಸ್ಪ್ಲೇ ಮಾಡ್ತಾರೆ ಇಂಟರ್ನ್ಯಾಷನಲಿ. ಒಂದು ನಿಮ್ಗೆ ಅಡ್ವಾಂಟೇಜ್ ಇದೆ, ನೀವು ಅವನಿಗೆ ಸ್ಪಾನ್ಸರ್ ಮಾಡಿ, ನೀವು ಅವನಿಗೆ ಟ್ರೈನಿಂಗ್ ಕ್ಯಾಂಪ್ಗೆ ಸ್ಪಾನ್ಸರ್ ಮಾಡಿ, ಅವನಿಗೆ ಸಪ್ಲಿಮೆಂಟ್ಸ್, ಫುಡ್, ಏನ್ ಡೈಲಿ ಎಕ್ಸ್ಪೆಂಡಿಚರ್ ಇದೆ ಸ್ಪಾನ್ಸರ್ ಮಾಡಿ. ಇಲ್ಲಿ ನಮ್ಮಲ್ಲಿ ಯಾರಿಗೆ ನಾವೇ ಆಸ್ ಎ ಅಥ್ಲೀಟ್ ಹೋಗ್ಬಿಟ್ಟು ಸರ್ ನಾನು ಈ ತರ ಇಂಟರ್ನ್ಯಾಷನಲ್, ಎಕ್ಸಾಂಪಲ್ ನಮ್ಮ ಶಿವಮೊಗ್ಗದ MLA ಆಗ ಮಿನಿಸ್ಟ್ರು, ನಾನು ಹೋಗಿ ಸರ್ ಈ ತರ ಹಿಂಗಿದೆ, ನಾನು ಇಂಟರ್ನ್ಯಾಷನಲ್ ಆಡ್ತಾ ಇದ್ದೀನಿ, ಯಾಕಪ್ಪ ಬೇಕು ನಿಮಗೆ ಫೈಟ್ ಗೀಟ್ ಎಲ್ಲ ಚೆನ್ನಾಗಿ ಓದ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡಿರಪ್ಪ ಅಂತ ಹೇಳಿದ್ರು. ಸೊ ಈಗ ನೋಡಿ, ಇದೇ ಮೆಂಟಾಲಿಟಿ ನಮ್ಮವರಿಗೂ ಬೇರೆ ಅಲ್ಲೇ ಈಸ್ MMA ಫೈಟರ್, ಈಸ್ ಅ ರೆಸ್ಲರ್, ಈಸ್ ಅ ಬಾಕ್ಸರ್. ಓಕೆ, ಅವನು ಆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಏನಂದ್ರೆ ಬ್ರ್ಯಾಂಡ್ ಬರುತ್ತೆ, ಸ್ಪಾನ್ಸರ್ ಮಾಡ್ತಾರೆ.